VU ಕೇರ್ ಡೀಪ್ ಕ್ಲೀನಿಂಗ್ ಅಂಡ್ ಪೆಸ್ಟ್ ಕಂಟ್ರೋಲ್ಸ್. ಇದ್ರ ಲಾಸ್ಟ್ ಔಟ್ಪುಟ್ ಬಂದು ತುಂಬ ಪಳ ಹೊಳೆಯೋ ಥರ ಕೊಡುತ್ತೆ ಮತ್ತು ಹೊಸ ಥರ ಕಾಣಿಸುತ್ತೆ ಟೈಲ್ಸು ನಮಗೆ. ಸೊ ಗ್ಲಾಸ್ನ ಫುಲ್ಲು ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದನೇ ತುಂಬ ಆಫೀಸು ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇದ್ದೀರಾ ಫ್ಲೋರ್ಗೆ ಆಲ್ರೆಡಿ ಕ್ಲೀನಿಂಗ್ನ ಶುರು ಮಾಡ್ತಿದ್ದಾರೆ. ಅದಕ್ಕೆ ಬೇಕಾಗಿರುವಂಥ ಕೆಮಿಕಲ್ಸ್ ಎಲ್ಲ ಹಾಕ್ತಿದ್ದಾರೆ. ಫ್ಲೋರ್ನ ನಾವೇ ಕ್ಲೀನ್ ಮಾಡ್ತೀವಿ ಅಂತ ಅಂದ್ರೂ ಮಷೀನಲ್ಲಿ ಕ್ಲೀನ್ ಮಾಡೋವಷ್ಟು ಫ್ಲೋರು ಕ್ಲೀನ್ ಆಗೋದಿಲ್ಲ. ಸೊ ವಾಟ್ರನ್ನ ನೋಡಿ ಎಷ್ಟು ನೀಟಾಗಿ ಎಳ್ಕೊತಾ ಇದೆ ಮಷೀನು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ಇವತ್ತು ಒಂದು ಹೊಸ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ವಿಷಯ ಏನಪ್ಪ ಅಂತ ಅಂದರೆ, ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಹೋಮ್ ಕ್ಲೀನ್ ಸರ್ವಿಸ್ ಬಗ್ಗೆ ನಾವು ವಿಡಿಯೋ ಮಾಡಿದ್ವಿ. ಅದೇ ಹೋಮ್ ಕ್ಲೀನ್ ಸರ್ವಿಸಸ್ ಅವರು ಒಂದು ಆಫೀಸ್ನ ಯಾವ ಥರ ಕ್ಲೀನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡೋಣ ಅಂತ ಬಂದಿದ್ದೀವಿ. ನಮಗೆ ಗೊತ್ತಿರೋರ್ದು ಒಬ್ಬರು ಆಫೀಸ್ ಸೆಟಪ್ ಆಗಿದೆ ರೀಸೆಂಟ್ಲಿ. ಸೊ ಅವ್ರದ್ದು ಆಫೀಸಲ್ಲಿ ಗ್ಲಾಸ್ ಕ್ಲೀನಿಂಗ್ ಆಗಿರ್ಬೋದು, ಫ್ಲೋರ್ ಕ್ಲೀನಿಂಗ್ ಆಗಿರ್ಬೋದು, ಮತ್ತು ವಾಶ್ರೂಮ್ ಕ್ಲೀನಿಂಗ್ ಆಗಿರ್ಬೋದು, ಇನ್ನೂ ಬ್ಯಾಲೆನ್ಸ್ ಇದೆ. ಸೊ ಅದನ್ನು ಇವರು ಹೇಗೆ ಕ್ಲೀನ್ ಮಾಡ್ತಾರೆ ಅದನ್ನೆಲ್ಲ ಒಂದು ಟೂರ್ ಮಾಡ್ಕೊಂಬರೋಣ ಬನ್ನಿ. VU ಕೇರ್ ಡೀಪ್ ಕ್ಲೀನಿಂಗ್ ಆ್ಯಂಡ್ ಪೆಸ್ಟ್ ಕಂಟ್ರೋಲ್ಸ್ ಅವರು. ಸೊ ಇವತ್ತು ಇವರಿಂದನೇ ನಾವು ಸರ್ವಿಸ್ನ ತಗೊಳ್ತಾ ಇರೋದು. ಸೊ ನೋಡ್ತಾ ಇದ್ದೀರಾ, ಆಫೀಸ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಗ್ಲಾಸ್ ಪಾರ್ಟಿಷನ್ ಇರೋದ್ರಿಂದ ಗ್ಲಾಸ್ ಮೇಲೆ ಧೂಳಾಗಿರ್ಬೋದು, ಪೇಂಟ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಅದು ಕುತ್ಕೊಂಡು ತುಂಬ ಆಡಾಗಿ ಕಾಣಿಸ್ತಾ ಇತ್ತು. ಸೊ ಅದನ್ನು ಇವರು ಇವಾಗ ಕ್ಲೀನ್ ಮಾಡ್ತಿರೋವಂಥದ್ದು. ಸೊ ನೋಡ್ತಾ ಇದ್ದೀರಾ, ಗ್ಲಾಸ್ ಮೇಲೆ ಕೂತಿರೋವಂಥ ಎಲ್ಲ ಪೇಂಟ್ ಆಗಿರ್ಬೋದು, ಏನಿದೆ ಎಲ್ಲದನ್ನು ಕ್ಲೀನ್ ಮಾಡ್ತಿದ್ದಾರೆ ಇವರು ನೀಟಾಗಿ. ಸೊ ಇವಾಗ ಇದನ್ನೆಲ್ಲ ಈ ಕ್ಲೀನಿಂಗ್ನೆಲ್ಲ ಮುಗಿಸಿದ್ದಾರೆ ನೋಡಿ. ಇದು ಅವಾಗಲೇ ಧೂಳು ತುಂಬಿಕೊಂಡು ತುಂಬ ಕೆಟ್ಟದಾಗಿ ಕಾಣಿಸ್ತಾ ಇತ್ತು. ಬಟ್ ಇವಾಗ ನೋಡಿದ್ರೆ ಸೊ ಈ ಸೈಡ ಆ ಸೈಡ ಅಂತ ಕಾಣಿಸ್ತಾ ಇದೆ. ಸೊ ಅಷ್ಟು ನೀಟಾಗಿ ಗ್ಲಾಸ್ನ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆಫ್ಟರ್ಗೂ ಬಿಫೋರ್ಗೂ ನೋಡಿದ್ರೆ ತುಂಬಾ ಖುಷಿ ಆಗ್ತಿದೆ ಇವ್ರ ಹತ್ರ ನಾವು ಸರ್ವಿಸ್ ತೊಗೊಳ್ತಿರೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ಆಲ್ಮೋಸ್ಟ್ ಈ ಫ್ಲೋರಲ್ಲೆಲ್ಲ ಧೂಳು ಕೂತ್ಕೊಂಡಿದೆ. ಈ ಧೂಳನ್ನೆಲ್ಲ ಅವರು ಕ್ಲೀನ್ ಮಾಡಿಕೊಡ್ತಾರೆ. ಮತ್ತು ಆಫೀಸ್ನಲ್ಲಿ 2 ವಾಶ್ರೂಮ್ಸ್ ಇರೋದ್ರಿಂದ ಸೊ ಅಲ್ಲೂ ಫ್ಲೋರ್ ಕ್ಲೀನಿಂಗ್ ಆಗಿರ್ಬೋದು, ಮತ್ತು ವಾಲ್ ಕ್ಲೀನಿಂಗ್ ಆಗಿರ್ಬೋದು, ಸೊ ಎಲ್ಲ ಅವಶ್ಯಕತೆ ಇತ್ತು. ಸೊ ಆಲ್ಮೋಸ್ಟ್ ಎಲ್ಲದನ್ನು ಮುಗಿಸ್ತಿದ್ದಾರೆ ಇವರು. ಸೊ ನಿಮ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಇರುತ್ತೋ ಸೊ ಎಲ್ಲದನ್ನು ಡೀಪ್ ಕ್ಲೀನ್ನ ಮಾಡಿಕೊಡ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಈ ಥರ ಗ್ಲಾಸ್ ಪಾರ್ಟಿಷನ್ ಜಾಸ್ತಿ ಇರೋ ಒಂದು ಆಫೀಸಿಗೆ ಸೊ ಗ್ಲಾಸ್ನ ಫುಲ್ಲು ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದನೇ ತುಂಬ ಆಫೀಸು ಚೆನ್ನಾಗಿ ಕಾಣಿಸುತ್ತೆ. ಸೊ ಅಟ್ರಾಕ್ಟಿವ್ ಆಗೂ ಇರುತ್ತೆ ಆಫೀಸು. ಸೊ ನೋಡಿ, ಇವ್ರನ್ನ ಫಸ್ಟ್ ಕರೆಸ್ದಾಗ ಇಲ್ಲೆಲ್ಲ ಫುಲ್ಲು ಧೂಳು ತುಂಬ್ಕೊಂಡಿತ್ತು. ಇಲ್ಲಿ ಗ್ಲಾಸ್ ಇದೆಯೋ ಇಲ್ವೋ ಅಂತಲೇ ಫೀಲ್ ಆಗ್ತಿದೆ ನಮಗೆ. ಸೊ ಅಷ್ಟೊಂದು ಸಖತ್ತಾಗಿ ವರ್ಕ್ ನಡೀತಾ ಇದೆ. ಇವ್ರ ವರ್ಕ್ನೂ ಅಷ್ಟೇ ಚೆನ್ನಾಗಿ ಮಾಡ್ತಿದ್ದಾರೆ ಅವಾಗಿಂದ ಡೆಡಿಕೇಟೆಡ್ ಆಗಿ. ಸೊ ನೋಡ್ತಾ ಇದ್ದೀರಾ, ಆಲ್ಮೋಸ್ಟು ಕ್ಲೀನ್ ಆಗಿದೆ. ಸೊ ಇದನ್ನು ನಾವು 1 ಮಂತ್ ಬ್ಯಾಕ್ ತರಿಸಿದ್ದು. ಈ 1 ಮಂತ್ ಬ್ಯಾಕ್ ತರಿಸಿದ್ದಾಗ ತುಂಬಾ ಕ್ಲೀನಾಗಿ ಹೊಸದಾಗಿ ಕಾಣಿಸ್ತಾ ಇತ್ತು. ಅದಾದಮೇಲೆ ಈ ಸೆಂಟ್ರಲ್ಲಿ ಕನ್ಸ್ಟ್ರಕ್ಷನ್ ಅಂತ ಸ್ಟಾರ್ಟ್ ಮಾಡಿದಾಗ ತುಂಬ ಧೂಳು, ಪೇಂಟ್ ಎಲ್ಲ ಕುತ್ಕೊಂಡ್ಬಿಟ್ಟಿತ್ತು. ಸೊ ಫ್ಲೋರ್ ಮೇಲೂ ಅಷ್ಟೇ ತುಂಬ ಧೂಳು ಮತ್ತು ಪೇಂಟ್ ಎಲ್ಲ ಕುತ್ಕೊಂಡಿತ್ತು. ಇವಾಗೆಲ್ಲ ಕ್ಲೀನ್ ಮಾಡಿ ಒಂದು ಲಾಸ್ಟ್ ಔಟ್ಪುಟ್ ಕೊಟ್ಟಿದ್ದಾರೆ ನೋಡಿ. ಎಲ್ಲ ಹೊಸದಾಗಿ ಹಾಕ್ಸ್ದಂಗಿದೆ ವಾಶ್ರೂಮ್ದು ಸೆರಾಮಿಕ್ಸ್ನೆಲ್ಲ. ಇಲ್ಲಿ ಗ್ಲಾಸ್ ಪಾರ್ಟಿಷನ್ ತುಂಬ ಇರೋದ್ರಿಂದ ಸೊ ಕೆಲಸ ಇಲ್ಲಿ ಒಳಗಡೆನೂ ನಡೀತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಪೇಂಟ್ ಮಾಡುವಾಗ ಇಲ್ಲೇನು ಇಲ್ಲಿ ಎಡ್ಜಲ್ಲಿ ನಮಗೆ ಪೇಂಟ್ಗಳೆಲ್ಲ ಆಗುತ್ತೆ. ಸೊ ಅದನ್ನೆಲ್ಲ ಕ್ಲೀನಾಗಿ ತೆಗಿತಿದ್ದಾರೆ ನೋಡಿ. ನೋಡ್ತಾ ಇದ್ದೀರಾ, ಫ್ಲೋರ್ಗೆ ಆಲ್ರೆಡಿ ಕ್ಲೀನಿಂಗ್ನ ಶುರು ಮಾಡ್ತಿದ್ದಾರೆ. ಅದಕ್ಕೆ ಬೇಕಾಗಿರುವಂಥ ಕೆಮಿಕಲ್ಸ್ ಎಲ್ಲ ಹಾಕ್ತಿದ್ದಾರೆ. ಇಲ್ಲಿ ಸೆರಾಮಿಕ್ಸಿಗಾಗಿರ್ಬೋದು, ಮತ್ತು ವಾಶ್ರೂಮ್ ಕಮೋಡ್ಗಳಾಗಿರ್ಬೋದು, ಮತ್ತು ಫ್ಲೋರ್ಗಳಿಗಾಗಿರ್ಬೋದು, ಟೈಲ್ಸ್ಗಾಗಿರ್ಬೋದು, ಸೊ ಯಾವ್ಯಾವ ಥರ ಕೆಮಿಕಲ್ಸ್ನ ಯೂಸ್ ಮಾಡಬೇಕು ಅಂತ ಹೇಳಿ ಡಿಫ್ರೆಂಟ್ ಕೆಮಿಕಲ್ಸ್ನ ಇಲ್ಲಿ ಯೂಸ್ ಮಾಡ್ತಾರೆ. ಸೊ ನೋಡ್ತಾ ಇದ್ದೀರಾ, ಫ್ಲೋರ್ ಕ್ಲೀನಿಂಗ್ ನಡೀತಾ ಇದೆ. ಫ್ಲೋರ್ನ ನಾವೇ ಕ್ಲೀನ್ ಮಾಡ್ತೀವಿ ಅಂತ ಅಂದ್ರೂ ಮಷೀನಲ್ಲಿ ಕ್ಲೀನ್ ಮಾಡೋವಷ್ಟು ಫ್ಲೋರು ಕ್ಲೀನ್ ಆಗೋದಿಲ್ಲ. ಸೊ ಇದೆಲ್ಲ ಫ್ಲೋರ್ ಕ್ಲೀನ್ ಆದಮೇಲೆ ಇದ್ರ ಲಾಸ್ಟ್ ಔಟ್ಪುಟ್ ಬಂದು ತುಂಬ ಪಳ ಹೊಳೆಯೋ ಥರ ಕೊಡುತ್ತೆ, ಮತ್ತು ಹೊಸ ಥರ ಕಾಣಿಸುತ್ತೆ ಟೈಲ್ಸು ನಮಗೆ. ಮತ್ತು ಇನ್ನೊಂದೇನು ಅಂತ ಅಂದರೆ, ಆಫೀಸ್ ಸ್ಪೇಸ್ ಆಗಿರೋದ್ರಿಂದ ತುಂಬ ಜನ ಓಡಾಡೋದಿರುತ್ತೆ, ಮತ್ತು ಕ್ಲೀನಾಗಿ ಇಟ್ಕೊಳ್ಬೇಕಾಗಿರುತ್ತೆ. ಸೊ ನೀವು ಅವಾಗವಾಗ ಒಂದು 6 ಮಂತ್ಸ್ಗಾಗಿರ್ಬೋದು, ಸೊ ಇಯರ್ಲಿ ಒಂದು 3 ಟೈಮ್ಸ್ ಆಗಿರ್ಬೋದು ಕರೆಸಿ ಮಾಡಿಸೋದ್ರಿಂದ ಸೊ ನಮಗೊಂದು ಒಳ್ಳೆ ಔಟ್ಪುಟ್ನ ಕೊಡುತ್ತೆ. ನಾವೇ ಹೋಗಿ ಅದನ್ನು ಇಟ್ಬಿಟ್ಟು ಕ್ಲೀನ್ ಮಾಡೋಕ್ಕಂತೂ ಆಗಲ್ಲ. ಕ್ಲೀನ್ ಮಾಡಿದ್ರೂ ಅಷ್ಟು ಚೆನ್ನಾಗೂ ಬರೋದಿಲ್ಲ. ಮತ್ತು ಇನ್ನೊಂದೇನು ಅಂತ ಅಂದರೆ, ಬೆಂಗಳೂರಿನಲ್ಲಿ ತುಂಬ ಜನ ಆಫೀಸ್ಗೆ ಹೋಗೋರು ಇರ್ತೀರ, ಮತ್ತು ಮನೆಯಲ್ಲಿ ಹತ್ರ ವರ್ಕ್ ಮಾಡೋಕ್ಕಾಗಲ್ಲ, ನಮಗೆ ಜಾಸ್ತಿ ನಮಗೆ ಬಗ್ಗಿ ಗುಡ್ಸೋಕ್ಕಾಗಲ್ಲ, ಮತ್ತು ನೆಲ ಒರೆಸೋದಕ್ಕಾಗಲ್ಲ, ಕ್ಲೀನ್ ಮಾಡೋದಕ್ಕಾಗಲ್ಲ ಅಂತ ಏನಾದ್ರು ಇತ್ತು ಅಂದರೆ ನೀವು ಇಲ್ಲ ಆಫೀಸ್ಗೆ ಹೋಗ್ತಿರ್ಬೋದು. ಸೊ ಆ ಥರ ಏನಾದ್ರು ಇತ್ತು ಅಂದರೆ ನೀವು ಡೈರೆಕ್ಟಾಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ಬಂದು ನಿಮ್ಮ ಮನೆ ಪೆಸ್ಟ್ ಕಂಟ್ರೋಲ್ ಆಗಿರ್ಬೋದು, ಮತ್ತು ನಿಮ್ಮ ಮನೆ ಕ್ಲೀನಿಂಗ್ ಆಗಿರ್ಬೋದು, ಸೊ ಎಲ್ಲ ಅವರೇ ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ಸೊ ನೋಡ್ತಾ ಇರ್ಬೋದು, ಸೊ ಒಂದು ಟೀಮು ಇವಾಗ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂತು. ಸೊ ಇನ್ನೊಂದು ಟೀಮ್ ಬಂದು ಅದನ್ನು ನೀಟಾಗಿ ಡ್ರೈ ವಾಶ್ ಮಾಡ್ಕೊಂಡು ಬರ್ತಿದೆ. ಸೊ ನೋಡ್ತಾ ಇದ್ದೀರಾ ಅಲ್ಲಿ, ಸೊ ಎಷ್ಟು ನೀಟಾಗಿ ಡ್ರೈ ವಾಶ್ ಮಾಡ್ತಿದೆ ಅಂತ ಹೇಳಿ. ಓಕೆ, ನಾವೇ ಮಾಪಲ್ಲಿ ಅಥವಾ ಬೇರೆ ಏನಾದ್ರು ಕ್ಲೀನ್ ಮಾಡ್ತೀವಿ ಅಂದರೆ ಈ ಥರ ಎಲ್ಲ ಕ್ಲೀನ್ ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ಸೊ ವಾಟ್ರನ್ನ ನೋಡಿ ಎಷ್ಟು ನೀಟಾಗಿ ಎಳ್ಕೊತಾ ಇದೆ ಮಷೀನು.
ಸೊ ಎಲ್ಲ ವಾಟ್ರನ್ನು ಎಳ್ಕೊಂಡು ಟೈಲ್ಸಿಗೆ ಒಂದು ಗ್ಲಾಸಿ ಫಿನಿಶಿಂಗ್ ಕೊಡ್ತಿದೆ. ಟೈಲ್ಸ್ ನೋಡ್ತಾ ಇದ್ದೀರಾ, ಹೊಸ ಥರ ಕಾಣಿಸ್ತಿದೆ ಟೈಲ್ಸು. ಸೊ ನೋಡ್ತಾ ಇದ್ದೀರಾ, ಇದೆಲ್ಲ ಒಂದು ವರ್ಕ್ ಸ್ಟೇಷನ್ ಥರ ಇದೆ. ಸೊ ಅಲ್ಲೂ ಗ್ಲಾಸೆಲ್ಲ ಹಾಕಿರೋದಿದೆ. ಇವಾಗ ಅಲ್ಲೂ ಕ್ಲೀನಿಂಗ್ ಎಲ್ಲ ನಡೆಯುತ್ತೆ. ಸೊ ನಾನು ತೋರಿಸ್ತೀನಿ ಇದೆಲ್ಲ ಕ್ಲೀನಿಂಗ್ ಎಲ್ಲ ಆದಮೇಲೆ ಯಾವ ಥರ ಔಟ್ಪುಟ್ ಬರುತ್ತೆ ಅಂತ. ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಇಲ್ಲೆಲ್ಲ ತುಂಬಾ ಧೂಳಿದೆ. ಸೊ ಇದನ್ನೆಲ್ಲ ತುಂಬಾ ಕ್ಲೀನ್ ಮಾಡಿದ್ರೆ ಸೊ ಒಂದು ಒಳ್ಳೆ ಔಟ್ಪುಟ್ ಬರುತ್ತೆ. ಸೊ ಯಾವ ಥರ ಬರುತ್ತೆ ಅಂತ ಹೇಳಿ ಸೊ ಇದೆಲ್ಲ ಕ್ಲೀನಿಂಗ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಸೊ ನೋಡ್ತಾ ಇದ್ದೀರಾ, ಇದೊಂದು ನಾವು ಮೀಟಿಂಗ್ ಮಾಡುವಂಥ ಒಂದು ಮೀಟಿಂಗ್ ಸ್ಪೇಸು. ಇಲ್ಲೆಲ್ಲ ಬಂದು ಸೊ ಕ್ಲೈಂಟ್ಸ್ ಎಲ್ಲ ಕೂತ್ಕೋತಾರೆ. ಸೊ ಅದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು. ಇಲ್ಲೆಲ್ಲ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಗ್ಲಾಸ್ ಫಿನಿಶಿಂಗ್ ಕೊಟ್ಟಿದ್ದೀವಿ. ಅದು ಸ್ವಲ್ಪ ಎಲ್ಲ ಧೂಳೆಲ್ಲ ತುಂಬಿಕೊಂಡು ಸ್ವಲ್ಪ ಆಡಾಗಿ ಕಾಣಿಸ್ತಾ ಇತ್ತು. ಸೊ ಅದನ್ನು ಇವಾಗ ಕ್ಲೀನ್ ಮಾಡ್ತಿದ್ದಾರೆ. ಸೊ ನೋಡ್ತಾ ಇದ್ದೀರಾ, ಸ್ಪೇಸಲ್ಲಿ ಯಾವುದೇ ಟೇಬಲ್ಸು, ಸೊ ಡೈನಿಂಗ್ ಟೇಬಲ್ ಆಗಿರ್ಬೋದು, ಕುರ್ಚಿಗಳಾಗಿರ್ಬೋದು, ಏನಾದ್ರು ತುಂಬ ಧೂಳಾಗಿತ್ತು ಅಂತ ಅಂದರೆ ಎಲ್ಲದನ್ನೂ ನಿಮಗೆ ಕ್ಲೀನ್ ಮಾಡಿ ಒರೆಸ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾರೆ. ಎಂಟ್ರೆನ್ಸಿಂದನೇ ಈ ಫ್ಲೋರ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಸೋಫಾ ಹತ್ರನೂ ಅಷ್ಟೇ, ಫಸ್ಟೆಲ್ಲ ಧೂಳೆಲ್ಲ ಹಿಡ್ದಿತ್ತು. ಆ್ಯಕ್ಚುಲಿ ಇಲ್ಲಿ ಡೈನಿಂಗ್ ಬರುತ್ತೆ. ಇಲ್ಲಿ ಡೈನಿಂಗ್ನಲ್ಲೂ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಫುಲ್ಲು ಧೂಳು ತುಂಬಿಕೊಂಡಿತ್ತು. ಸೊ ಇಲ್ಲಿ ವಾಶ್ರೂಮ್ಸ್ ಹತ್ರ ಆಗಿರ್ಬೋದು, ವಾಶ್ರೂಮ್ಸ್ನ ಒಂದು ಸಲ ನೋಡ್ಕೊಂಡು ಬನ್ನಿ. ಸೊ ನೋಡಿ, ಸ್ಟಾರ್ಟಿಂಗ್ ಕೊಟ್ಟಾಗ ಸಿಮೆಂಟ್ ಎಲ್ಲ ರಸ್ಟ್ ಎಲ್ಲ ತುಂಬಿಕೊಂಡು ಸ್ವಲ್ಪ ಆಡಾಗಿ ಕಾಣಿಸ್ತಾ ಇತ್ತು ಏರಿಯಾ. ಇವಾಗ ಒಳ್ಳೆ ಹೊಸ ಥರ ಮಾಡಿ ಬಿಟ್ಟೋಗಿದ್ದಾರೆ. ಮತ್ತು ಫ್ಲೋರ್ನೆಲ್ಲನೂ ಅಷ್ಟೇ ನೀಟಾಗಿ ವಾಶ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಗ್ಲಾಸಸ್ ಮೇಲೆಲ್ಲ ತುಂಬಾ ಧೂಳೆಲ್ಲ ತುಂಬಿಕೊಂಡಿತ್ತು. ಸೊ ಸಖತ್ತಾಗಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಸೊ ಇದಕ್ಕೆಲ್ಲ ಒಂದು 3 to 4 hours ಅಂದು 5 hours ಅಂತೂ ಬೇಕಾಗುತ್ತೆ. ಮತ್ತು ಫ್ಲೋರೆಲ್ಲ ನೋಡ್ತಾ ಇದ್ದೀರಾ, ಇದು ಒಂದು ವರ್ಕಿಂಗ್ ಸ್ಪೇಸು. ಸೊ ಆಗಲೇ ತೋರಿಸ್ದಂಗೆ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಧೂಳು ತುಂಬಿಕೊಂಡಿತ್ತು. ಸೊ ಈ ಟೇಬಲ್ ಮೇಲೆ ಎಲ್ಲದನ್ನೂ ನೀಟಾಗಿ ವಾಶ್ ಮಾಡಿ ಕೊಟ್ಬಿಟ್ಟು ಹೋಗಿದ್ದಾರೆ. ಇಲ್ಲಿ ಯಾವುದಾದ್ರೂ ಗ್ಲಾಸ್ ಇದೆ ಅಂತ ಅನ್ನಿಸ್ತಾ ಇದೆ ನಿಮಗೆ. ಆ್ಯಕ್ಚುಲಿ ಇಲ್ಲಿ ಗ್ಲಾಸ್ ಇದೆ. ಸೊ ಅಷ್ಟು ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟು ಹೋಗಿರುವಂಥದ್ದು. ಕ್ವಾಲಿಟಿ ಸರ್ವಿಸ್ನ ಕೊಟ್ಟಿದ್ದಾರೆ. ಮತ್ತು ಇಲ್ಲೆಲ್ಲ ಪೇಂಟು, ಲಾಸ್ಟ್ ಇಲ್ಲಿ ಎಡ್ಜಲ್ಲೆಲ್ಲ ಪೇಂಟೆಲ್ಲ ತುಂಬಿಕೊಂಡಿತ್ತು, ಅದನ್ನು ನೀಟಾಗೆಲ್ಲ ಕ್ಲೀನ್ ಮಾಡಿ ಕೊಟ್ಬಿಟ್ಟು ಹೋಗಿದ್ದಾರೆ. ಸೊ ಒಂದೊಳ್ಳೆ ಸರ್ವಿಸ್ ಕೊಟ್ಟಿದ್ದಾರೆ ನಮಗಂತೂ. ಸೊ ನಿಮಗೂ ಏನಾದರೂ ಬೇಕಾಗಿದ್ದಲ್ಲಿ ಸೊ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ನಮ್ಮ ಆಫೀಸು ಫುಲ್ಲು ಕ್ಲೀನ್ ಆಗಿದೆ. ಸೊ ತುಂಬ ಚೆನ್ನಾಗಿ ಕ್ಲೀನ್ನ ಮಾಡಿಕೊಟ್ಟಿದ್ದಾರೆ. ನಮ್ಮ ಆಫೀಸ್ ಬಂದು 1000 square feet ಪ್ಲಸ್ ಇರೋದ್ರಿಂದ ಸೊ 4 to 5 hours ಆಗಿದೆ ಇಲ್ಲಿ ಕ್ಲೀನ್ ಮಾಡೋದಕ್ಕೆ. 4 ರಿಂದ 5 ಗಂಟೆ ಅಂತೂ ಈ ಥರ ಒಂದು ಸ್ಪೇಸಿಗೆ ಪಕ್ಕ ಹಿಡಿಯುತ್ತೆ. ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ನಿಮಗೂ ಇದೇ ಥರನೇ ಪೆಸ್ಟ್ ಕಂಟ್ರೋಲ್ ಆಗಿರ್ಬೋದು ಮತ್ತು ಕ್ಲೀನಿಂಗ್ ಆಗಿರ್ಬೋದು ಏನಾದ್ರು ಬೇಕಾಗಿದ್ರೆ ಸೊ ನೋಡ್ತಾ ಇದ್ದೀರಾ, VU ಕೇರ್ ಡೀಪ್ ಕ್ಲೀನಿಂಗ್ ಆ್ಯಂಡ್ ಪೆಸ್ಟ್ ಕಂಟ್ರೋಲು 7760120037 ಅಂತ ಹೇಳಿ ಇವರು ನಂಬರು. ಸೊ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಪ್ರೈಸಸ್ ಏನಾದ್ರು ಫಿಕ್ಸ್ ಇರುತ್ತಾ ಅಂತ ಕೇಳೋದಾದರೆ ಪ್ರೈಸಸ್ ಫಿಕ್ಸ್ ಇರೋದಿಲ್ಲ. ನೀವು ಕೊಡೋವಂಥ ಸ್ಪೇಸ್ ಆಗಿರ್ಬೋದು, ಮನೆ, ಆಫೀಸು, ಸೊ ಈ ಥರ ಒಂದು ನಿಮ್ಮ ರಿಕ್ವೈರ್ಮೆಂಟ್ ಮೇಲೆ ಪ್ರೈಸಸ್ಸು ಕ್ಯಾರಿ ಆಗ್ತಾ ಹೋಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ 4 ಜನಕ್ಕೆ ಶೇರ್ ಮಾಡಿ. ಸೊ ಯಾರಿಗಾದರೂ ಈ ಒಂದು ಕ್ಲೀನಿಂಗ್ ಅಥವಾ ಪೆಸ್ಟ್ ಕಂಟ್ರೋಲ್ ಇರ್ಬೋದು ಆ ಥರ ಏನಾದ್ರು ನೀಡಿತ್ತು ಅಂತ ಅಂದರೆ ಸೊ ಅವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗಲಿ ಅಂತ ಹೇಳ್ತಾ, ಇದೇ ಥರ ಕಂಟೆಂಟ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಮಸಾಲಾ ಚಾಯ್ ಮೀಡಿಯಾ. ನಮಸ್ಕಾರ.